ಸ್ತುಹಿ ಶ್ರುತಂ ಗರ್ತಸದಂ ಯುವಾನಂ ಮೃಗನ್ನ ಭೀಮಮಪಹರ್ತ್ನಮುಗ್ರಂ ಮೃಡಾಜರಿತ್ರೇ ರುದ್ರಸ್ತವಾನೋ ಅನ್ಯಂತೆ ಅಸ್ಮನ್ನಿವ ಬಂತು ಸೇನಾಃ ಶಕ್ರಗ್ರಧೀದಿತಿ ಹಿಮಾಕರಸೂರ್ಯಸೂನು ಪೂರ್ವನ್ನಿಹತ್ಯ ನಿಖಿಲಂ ಯದಪಾಂಗಲೇಶಂ ಆಶ್ರಿತ್ಯ ನೃತ್ಯತಿ ಶಿವಃ ಪ್ರಕಟೋರುಶಕ್ತಿಃ ಶ್ರೀರ್ಯತ್ಕಟಾಕ್ಷಬಲವತಿ ಅಜಿತಂ ನಮಾಮಿ. ಮಹಾಶಿವಚಿಂತಕರಿಗೆ ಮತ್ತೆ ವಂದನೆಗಳೊಂದಿಗೆ ಈ ಬಾರಿ ಮತ್ತೆ ಶಿವರಾತ್ರಿಯ ಹಬ್ಬದ ಕೆಲವು ಮುಖಗಳು ಜೊತೆಯಲ್ಲಿ ಶಿವತತ್ವದ ಕೆಲವು ಅಪೂರ್ವ ಮಾಹಿತಿಗಳನ್ನು ಶಾಸ್ತ್ರೀಯವಾಗಿ ಪುರಾಣ ಇತಿಹಾಸ ಮುಂತಾದವುಗಳ ಹಿನ್ನೆಲೆಯಲ್ಲಿ ನಾವು ಅದನ್ನು ಪರಿಕಿಸುವ ಯುಗಮೂರ್ತಿ ಅಂತ ಒಂದು ಟೈಟಲಲ್ಲಿ ಚಿಂತನೆ ಹಿಂದೆ ಹೇಗೆ ನಡೆದಿತ್ತು ಎನ್ನುವುದರ ಬಗ್ಗೆ ಒಂದು ಮಾತು. ಬ್ರಹ್ಮ ಕೃತಯುಗೇ ದೇವ ತ್ರೇತಾಯಾಂ ಭಗವಾನ್ ರವಿ ದ್ವಾಪರೇ ದೈವತಂ ವಿಷ್ಣು ಕಲೋ ದೇವೋ ಮಹೇಶ್ವರ ಅಂತ. ಇವತ್ತು ಹೆಚ್ಚಿನವರಿಗೆಲ್ಲ ಬರುವ ಸಂಶಯಗಳು ಅದುವೇ. ನಮ್ಮ ಭಾರತದಾದ್ಯಂತ ಶಿವ ದೇವಾಲಯಗಳೇ ಹೆಚ್ಚಿರುವುದು. ಹಾಗಾಗಿ ಅದೇಕೆ ಉಳಿದವರನ್ನು ಮಾತಾಡಿಸುವುದಿಲ್ಲ ಹೆಚ್ಚಾಗಿ ಕೇಳಿದರೆ ಅದಕ್ಕೊಂದು ಯೌಗಿಕವಾದ ಒಂದು ಚಿಂತನೆ. ಬ್ರಹ್ಮದೇವರ ಅಂದರೆ ವೇದದ ಚಿಂತನೆಯಲ್ಲಿ ಕೃತಯುಗದಲ್ಲಿ ಹೆಚ್ಚು ಕೆಲಸ ಆಗ್ತಾ ಇತ್ತು. ಅದು ಕುಲಾರ್ಣವ ತಂತ್ರವು ಅದರ ಬಗ್ಗೆ ಮಾತನ್ನು ಕೊಟ್ಟಿತ್ತು. ಹಾಗೆ ತ್ರೇತೆಗೆ ಬಂದಾಗ ರವಿಯ ಬಗ್ಗೆ ವಾಸ್ತವವಾಗಿ ಕೇವಲ ಸೂರ್ಯ ಅಂತಲ್ಲ, ಸೂರ್ಯ ಮಾಧ್ಯಮದಲ್ಲಿ ಅನೇಕ ಚಿಂತನೆಗಳು ನಡೀತಾ ಇದ್ದವು. ಅದು ಮುಂದೆ ಶಿವನ ಚಿಂತನೆ ಬಂದಾಗ ಹೇಳುತ್ತೆ. ಅವನು ಒಂದು ಸ್ಥಾನವನ್ನು ಪಡೆದಿದ್ದಾನೆ ಸೌರವಾಗಿ. ಮತ್ತು ತ್ರೇತಾಯುಗದಲ್ಲಿ ಹೆಚ್ಚು ಚಿಂತನೆಗಳು ಆದ ಹಾಗೆ ದ್ವಾಪರಕ್ಕೆ ಬಂದಾಗ ವೈಷ್ಣವವಾದಂಥ ಪ್ರಜ್ಞೆಗಳು ಹೆಚ್ಚು ನಡೀತಾ ಇತ್ತು ಅಂತ. ಕಲಿಯುಗದಲ್ಲಿ ಶಿವನ ಆರಾಧನೆ ಗಟ್ಟಿಯಾಗಿಬಿಟ್ಟಿದೆ ಅಂತ ಕೆಲವು ದೇವೋ ಮಹೇಶ್ವರ ಅಂತ. ನಾವಿವತ್ತು ಅದನ್ನು ತಪ್ಪಿಸಿ ಕೆಲವು ದುರ್ಗಾ ವಿನಾಯಕವು ಅಂತೇವೆ. ಅದು ಇಲ್ಲ, ಗೆರೆ ಹಾಗೆ ಇರಲಿಲ್ಲ. ಇವತ್ತೆಲ್ಲ ಬದಲಾವಣೆ ಮಾಡುತ್ತಾ ಇದ್ದೇವೆ ನಾವು. ಶ್ಲೋಕಗಳನ್ನು ಯಾವುದಕ್ಕೂ ಕಟ್ ಮಾಡಿ ಪೇಸ್ಟ್ ಮಾಡುವುದರಿಂದ ಒಂದು ಹಂತದಲ್ಲಿ ಮುದ್ರಣದ ದೋಷ ಅಥವಾ ಮುದ್ರಣದ ಸ್ಕ್ಯಾಸಿಟಿ ಕಮ್ಮಿ ಆದಾಗ ಬಾಯಿಂದ ಬಾಯಿಗೆ ಹಿಂದೆ ಕಲಿಯಿಕೆ ಬರಲಿಕ್ಕೆ ಹೋಗಿ ಒಂದಕ್ಕೊಂದು ಆ್ಯಡ್ ಆಗುವುದು ಹೆಚ್ಚಾಯಿತು. ಹೇಗೆಂದರೆ ನಾನು ಕಳೆದ ಬಾರಿ ಹೇಳಿದ್ದೆ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ಆಗಿಬಿಟ್ಟಿದೆ ಅಂತ. ಅದು ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭ ಅದರ ತುಂಡು. ಇದರದ್ದು ಬಾಲಸೂರ್ಯ ಸಮಪ್ರಭ ಅಂತ. ವಕ್ರತುಂಡ ಮಹಾಕಾಯ ಗಣಪತಿ ಉದಯಿಸುವ ಸೂರ್ಯನಂತೆ ಕೆಂಪಿದ್ದಾನೆ ಅಂತ. ಈಗ ಯಾವುದೋ ಶ್ಲೋಕದ ತುಣುಕನ್ನು ಯಾವುದಕ್ಕೂ ಹಾಕಿ ಮತ್ತು ಗತಾನುಗತಿಗೋ ಲೋಕ ಅಂತ ನಮ್ಮ ಅಜ್ಜ ಹಾಗೆ ಪಾಠ ಮಾಡ್ತಿದ್ರು, ಹಾಗೆ ಹೇಳ್ತಿದ್ರು ಅಂತೇಳಿ ನಾವು ಮತ್ತೆ ಅದನ್ನು ಬದಲಾಯಿಸುವುದಿಲ್ಲ, ಕಡಿಮೆ ಮಾಡಲಿಕ್ಕೆ ನಮ್ಮಿಂದ ಆಗ್ತಾ ಇಲ್ಲ. ಹೀಗಾಗಿ ಕಲಿಯುಗದಲ್ಲಿ ಶಿವನ ಪಾರಮ್ಯ ಯಾಕೆ ಎನ್ನುವುದನ್ನು ಶುಕಾಚಾರ್ಯರು ಬಹಳ ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಅದಕ್ಕೊಂದು ಶ್ಲೋಕ ಕೊಟ್ಟು ಚಿಂತನೆಯನ್ನು ಕೊಟ್ಟಿದ್ದೇನೆ. ಮುಂದೆ